ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯವನ್ನ ಕಂಡು ಇಡಿ ಕೂಡ ದಂಗಾಗಿದೆ. ಇದೀಗ ಮತ್ತೊಂದು ಸ್ಫೋಟಕ ರಹಸ್ಯವನ್ನ ಇಡಿ ಭೇದಿಸಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬನ್ನಿ. ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ. ಬರೋಬ್ಬರಿ 40 ಕೆಜಿ ಬಂಗಾರ ಸೀಸ್. ಕೆಸಿನೋ ಬಿಸಿನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ. ಇದೀಗ 2 ಬ್ಯಾಂಕ್ ಲಾಕರ್ನಲ್ಲಿದ್ದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ 150 ಕೋಟಿ ದಾಟಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದುರ್ಗದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಬಂಧಿತ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನ ನೀಡಿದ್ದಾರೆ. ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿತ್ತು. ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾಲೇ ಇವೆ. ನಿನ್ನೆ 4ನೇ ಬಾರಿಗೆ ಚಳ್ಳಕೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದ ಇಡಿಗೆ ಎಲ್ ಡುರಾಡೋ ಭಂಡಾರವೇ ಸಿಕ್ಕಿದೆ. ಚಳ್ಳಕೆರೆಯ ಬ್ಯಾಂಕ್ನಲ್ಲಿದ್ದ 2 ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ. 50 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಒಟ್ಟು 40 ಕೆಜಿ ತೂಕದ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ. ಇದಕ್ಕೂ ಮೊದಲು 21 ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು. ಚಿನ್ನ, ಬೆಳ್ಳಿ, ಬ್ಯಾಂಕ್ ಖಾತೆಗಳು, ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿ 103 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಟ್ಟಿಂಗ್ ವಹಿವಾಟಿನಿಂದಲೇ ಅಂದಾಜು 2,000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದ್ದರಂತೆ. ಶಾಸಕ ಪಪ್ಪಿ ಪಾಲಿಗೆ ಬಿಗ್ ಶಾಕ್ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಬ್ಯಾಂಕ್ನ 2 ಲಾಕರ್ಗಳ ಮೇಲೆ ಇತ್ತೀಚೆಗೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯವನ್ನ ಕಂಡು ಇಡಿ ಕೂಡ ದಂಗಾಗಿದೆ. ಇದೀಗ ಮತ್ತೊಂದು ಸ್ಫೋಟಕ ರಹಸ್ಯವನ್ನ ಇಡಿ ಭೇದಿಸಿದೆ. ಅದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸ್ ಇದೆ, ನೋಡ್ಕೊಂಡು ಬನ್ನಿ. ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ. ಬರೋಬ್ಬರಿ 40 ಕೆಜಿ ಬಂಗಾರ ಸೀಸ್. ಕೆಸಿನೋ ಬಿಸಿನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ. ಇದೀಗ 2 ಬ್ಯಾಂಕ್ ಲಾಕರ್ನಲ್ಲಿದ್ದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ 150 ಕೋಟಿ ದಾಟಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದುರ್ಗದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಬಂಧಿತ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನ ನೀಡಿದ್ದಾರೆ. ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿತ್ತು. ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾಲೇ ಇವೆ. ನಿನ್ನೆ 4ನೇ ಬಾರಿಗೆ ಚಳ್ಳಕೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದ ಇಡಿಗೆ ಎಲ್ ಡುರಾಡೋ ಭಂಡಾರವೇ ಸಿಕ್ಕಿದೆ. ಚಳ್ಳಕೆರೆಯ ಬ್ಯಾಂಕ್ನಲ್ಲಿದ್ದ 2 ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ. 50 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಒಟ್ಟು 40 ಕೆಜಿ ತೂಕದ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ. ಇದಕ್ಕೂ ಮೊದಲು 21 ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು. ಚಿನ್ನ, ಬೆಳ್ಳಿ, ಬ್ಯಾಂಕ್ ಖಾತೆಗಳು, ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿ 103 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಟ್ಟಿಂಗ್ ವಹಿವಾಟಿನಿಂದಲೇ ಅಂದಾಜು 2,000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದ್ದರಂತೆ. ಶಾಸಕ ಪಪ್ಪಿ ಪಾಲಿಗೆ ಬಿಗ್ ಶಾಕ್ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಬ್ಯಾಂಕ್ನ 2 ಲಾಕರ್ಗಳ ಮೇಲೆ ಇತ್ತೀಚೆಗೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯವನ್ನ ಕಂಡು ಇಡಿ ಕೂಡ ದಂಗಾಗಿದೆ. ಇದೀಗ ಮತ್ತೊಂದು ಸ್ಫೋಟಕ ರಹಸ್ಯವನ್ನ ಇಡಿ ಭೇದಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ. ಬರೋಬ್ಬರಿ 40 ಕೆಜಿ ಬಂಗಾರ ಸೀಸ್. ಕೆಸಿನೋ ಬಿಸಿನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ. ಇದೀಗ 2 ಬ್ಯಾಂಕ್ ಲಾಕರ್ನಲ್ಲಿದ್ದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ 150 ಕೋಟಿ ದಾಟಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದುರ್ಗದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಬಂಧಿತ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನ ನೀಡಿದ್ದಾರೆ. ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿತ್ತು. ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾಲೇ ಇವೆ. ನಿನ್ನೆ 4ನೇ ಬಾರಿಗೆ ಚಳ್ಳಕೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದ ಇಡಿಗೆ ಎಲ್ ಡುರಾಡೋ ಭಂಡಾರವೇ ಸಿಕ್ಕಿದೆ. ಚಳ್ಳಕೆರೆಯ ಬ್ಯಾಂಕ್ನಲ್ಲಿದ್ದ 2 ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ. 50 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಒಟ್ಟು 40 ಕೆಜಿ ತೂಕದ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ. ಇದಕ್ಕೂ ಮೊದಲು 21 ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು. ಚಿನ್ನ, ಬೆಳ್ಳಿ, ಬ್ಯಾಂಕ್ ಖಾತೆಗಳು, ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿ 103 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಟ್ಟಿಂಗ್ ವಹಿವಾಟಿನಿಂದಲೇ ಅಂದಾಜು 2,000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದ್ದರಂತೆ. ಶಾಸಕ ಪಪ್ಪಿ ಪಾಲಿಗೆ ಬಿಗ್ ಶಾಕ್ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಬ್ಯಾಂಕ್ನ 2 ಲಾಕರ್ಗಳ ಮೇಲೆ ಇತ್ತೀಚೆಗೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಟ್ಟಿಂಗ್ ಉದ್ಯಮ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಅದರಲ್ಲೂ ಕಾಂಗ್ರೆಸ್ ಶಾಸಕ ವೀರೇಂದ್ರ ಪಪ್ಪಿಯ ಕೋಟಿ ಕೋಟಿ ಬೆಲೆಯ ಸಾಮ್ರಾಜ್ಯವನ್ನ ಕಂಡು ಇಡಿ ಕೂಡ ದಂಗಾಗಿದೆ. ಇದೀಗ ಮತ್ತೊಂದು ಸ್ಫೋಟಕ ರಹಸ್ಯವನ್ನ ಇಡಿ ಭೇದಿಸಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಇದೆ, ನೋಡ್ಕೊಂಡ್ ಬನ್ನಿ. ವೀರೇಂದ್ರ ಪಪ್ಪಿ ಆಸ್ತಿ ಕಂಡು ಬೆಚ್ಚಿದ ಇಡಿ. ಬರೋಬ್ಬರಿ 40 ಕೆಜಿ ಬಂಗಾರ ಸೀಸ್. ಕೆಸಿನೋ ಬಿಸಿನೆಸ್, ಆನ್ಲೈನ್ ಆಫ್ಲೈನ್ ಬೆಟ್ಟಿಂಗ್ ಪ್ರಕರಣದಲ್ಲೇ ಕಾಂಗ್ರೆಸ್ ಶಾಸಕ ಉದ್ಯಮಿ ವೀರೇಂದ್ರ ಪಪ್ಪಿಯ ಸಾಮ್ರಾಜ್ಯ ಕಂಡು ಇಡಿ ಶಾಕ್ ಆಗಿದೆ. ಇದೀಗ 2 ಬ್ಯಾಂಕ್ ಲಾಕರ್ನಲ್ಲಿದ್ದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಕೇಸ್ನಲ್ಲಿ ವಶಕ್ಕೆ ಪಡೆದ ಒಟ್ಟು ಆಸ್ತಿ ಮೌಲ್ಯ 150 ಕೋಟಿ ದಾಟಿದೆ. ಅಕ್ರಮ ಆನ್ಲೈನ್ ಮತ್ತು ಆಫ್ಲೈನ್ ಬೆಟ್ಟಿಂಗ್, ಅಕ್ರಮ ಹಣ ವರ್ಗಾವಣೆ ಪ್ರಕರಣ ದುರ್ಗದ ಶಾಸಕನಿಗೆ ಇಡಿ ಅಧಿಕಾರಿಗಳು ಬೆಂಡೆತ್ತಾ ಇದ್ದಾರೆ. ಬಂಧಿತ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಗೆ ಇಡಿ ಅಧಿಕಾರಿಗಳು ಮತ್ತೊಂದು ಆಘಾತವನ್ನ ನೀಡಿದ್ದಾರೆ. ಪಪ್ಪಿಗೆ ಸೇರಿದ ಬ್ಯಾಂಕ್ ಲಾಕರ್ಗಳಿಂದ 50 ಕೋಟಿ ರೂಪಾಯಿ ಮೌಲ್ಯದ 40 ಕೆಜಿ ಚಿನ್ನಾಭರಣವನ್ನ ಜಪ್ತಿ ಮಾಡಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕ ಕೆಸಿ ವೀರೇಂದ್ರ ಪಪ್ಪಿಯನ್ನ ಆಗಸ್ಟ್ ತಿಂಗಳು ಸಿಕ್ಕಿಂನ ಗ್ಯಾಂಗ್ಟಾಕ್ನಲ್ಲಿ ಬಂಧಿಸಲಾಗಿತ್ತು. ಅಂದಿನಿಂದಲೂ ಪ್ರಕರಣದಲ್ಲಿ ಹೊಸ ಅಕ್ರಮಗಳು ಬೆಳಕಿಗೆ ಬರ್ತಾಲೇ ಇವೆ. ನಿನ್ನೆ 4ನೇ ಬಾರಿಗೆ ಚಳ್ಳಕೆರೆ ಪಟ್ಟಣದಲ್ಲಿ ಇಡಿ ಅಧಿಕಾರಿಗಳು ಶೋಧವನ್ನ ನಡೆಸಿದ್ದಾರೆ. ಈ ವೇಳೆ ಬೃಹತ್ ಬೇಟೆ ಆಡಿ ಮುಗಿಸಿದ ಇಡಿಗೆ ಎಲ್ ಡುರಾಡೋ ಭಂಡಾರವೇ ಸಿಕ್ಕಿದೆ. ಚಳ್ಳಕೆರೆಯ ಬ್ಯಾಂಕ್ನಲ್ಲಿದ್ದ 2 ಲಾಕರ್ನಲ್ಲಿ ಗೋಲ್ಡ್ ಸೀಸ್ ಮಾಡಲಾಗಿದೆ. 50 ಕೋಟಿ 33 ಲಕ್ಷ ರೂಪಾಯಿ ಮೌಲ್ಯದ ಗೋಲ್ಡ್ ಸೀಸ್ ಮಾಡಲಾಗಿದೆ. ಒಟ್ಟು 40 ಕೆಜಿ ತೂಕದ 24 ಕ್ಯಾರೆಟ್ ಚಿನ್ನದ ಬಿಸ್ಕೆಟ್ಗಳು ಸಿಕ್ಕಿವೆ. ಇದಕ್ಕೂ ಮೊದಲು 21 ಕೆಜಿ ಚಿನ್ನದ ಗಟ್ಟಿಯನ್ನ ಇಡಿ ವಶಕ್ಕೆ ಪಡೆದಿತ್ತು. ಚಿನ್ನ, ಬೆಳ್ಳಿ, ಬ್ಯಾಂಕ್ ಖಾತೆಗಳು, ದುಬಾರಿ ವಾಹನಗಳು ಎಲ್ಲದರ ರೂಪದಲ್ಲಿ 103 ಕೋಟಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಬೆಟ್ಟಿಂಗ್ ವಹಿವಾಟಿನಿಂದಲೇ ಅಂದಾಜು 2,000 ಕೋಟಿಗೂ ಹೆಚ್ಚು ಗಳಿಕೆಯನ್ನ ಮಾಡಿದ್ದರಂತೆ. ಶಾಸಕ ಪಪ್ಪಿ ಪಾಲಿಗೆ ಬಿಗ್ ಶಾಕ್ ತಟ್ಟಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆಯಲ್ಲಿರುವಂತಹ ಬ್ಯಾಂಕ್ನ 2 ಲಾಕರ್ಗಳ ಮೇಲೆ ಇತ್ತೀಚೆಗೆ ಶೋಧ ಕಾರ್ಯವನ್ನ ನಡೆಸಲಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.